ಹಾಯ್ ಮಕ್ಕಳೇ, ಸ್ಟಡಿ ವಿತ್ GSLV ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು 7th ಕ್ಲಾಸ್ ಹಿಂದಿ ಪಾಠ 11 ಸಮಜ್ದಾರ್ ರಾಜು ಈ ಪಾಠದ ವಿವರಣೆಯನ್ನು ತಿಳಿಯೋಣ. ಸರಿನಾ? ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಸರಿನಾ? पाठ 11 समझदार राजू। राजू कक्षा 4 में पढ़ता था. ರಾಜು ಅನ್ನೋ ಒಬ್ಬ ಹುಡುಗ ತರಗತಿ 4ರಲ್ಲಿ ಓದ್ತಾ ಇದ್ದ. ವಹ ಬಡಾ ಸಮಜ್ದಾರ್ और बहादुर बच्चा था. ಅವನು ತುಂಬ ಜ್ಞಾನಿ ಮತ್ತು ಧೈರ್ಯಶಾಲಿ ಹುಡುಗ ಇದ್ದ. ಬಚ್ಚ ಅಂದರೆ ಮಗು. उसके खेत के पास से रेल की पटरी गुजरती थी. ಅವನ ಹೊಲದ ಹತ್ತಿರದಲ್ಲಿ ರೈಲಿನ ಪಟ್ಟರಿ ಅಂದರೆ ಅದು ರೈಲ್ ಹೋಗೋ ಒಂದು ಜಾಗದ ಪಟ್ಟರಿ ಅವರ ಹೊಲದ ಹತ್ತಿರ ಹಾದು ಹೋಗುತ್ತಿತ್ತು. एक दिन वह अपने खेत से घर लौट रहा था. ಒಂದು ದಿನ ಅವನು ಅವನ ಹೊಲದಿಂದ ಅವರ ಮನೆಗೆ ಹೋಗುತ್ತಿದ್ದ. ತಬಿ ಉಸ್ಕಿ ನಜರ್ ಏಕ್ ಟೂಟಿ ಹುಯಿ ರೇಲ್ ಕೆ ಪಟ್ರಿ ಪರ್ ಪಡಿ. ಆಗ ಅವನ ನೋಟ ಒಂದು ಮುರಿದಿರೋ ರೈಲಿನ ಪಟ್ರಿಯ ಮೇಲೆ ಬಿದ್ದಿತು. ರಾಜು घबरा गया और इधर उधर देखने लगा ताकि वह किसी को इसके विषय में बता सके. ಆಗ ರಾಜು ಹೆದರಿದ ಅಂದರೆ ಬೆಚ್ಚ ಬಿದ್ದ, ಹೆದರಿ ಹೋದ. ಆಗ ಅವನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ನೋಡಲು ಪ್ರಾರಂಭಿಸಿದ. ಏಕೆಂದರೆ ಅವನಿಗೆ ಯಾರಾದರೂ ಕಂಡರೆ ಈ ವಿಷಯ ಅವರಿಗೆ ತಿಳಿಸಲು ಅವನು ಅತ್ತದಿಂದ ಈ ಕಡೆ, ಇತ್ತದಿಂದ ಆ ಕಡೆ ನೋಡಲು ಪ್ರಾರಂಭಿಸಿದ. लेकिन उसे आसपास कोई व्यक्ति नहीं दिखाई दिया. ಆದರೆ ಅವನಿಗೆ ಅವನ ಹತ್ತಿರದಲ್ಲಿ ಯಾವ ವ್ಯಕ್ತಿ ಕೂಡ ಕಾಣ ಸಿಗಲಿಲ್ಲ. तभी उसे दूर से आती रेलगाड़ी दिखाई दी. ಆಗ ಅವನಿಗೆ ಒಂದು ದೂರದಲ್ಲಿ ಬರುತ್ತಿರುವ ರೈಲ್ ಗಾಡಿ ಅಂದರೆ ಟ್ರೇನು ಕಂಡಿತು. ವಹ ಚಿಂತಾ ಮೇ ಪಡ್ ಗಯಾ. ಅವನು ಚಿಂತೆಯಲ್ಲಿ ಬಿದ್ದ. अगर वह गाड़ी रोकी नहीं गई तो उन अनेक लोगों की जान चली जाएगी. ಈಗ ಆ ರೈಲ್ ಗಾಡಿಯನ್ನು ನಾನು ನಿಲ್ಲಿಸದಿದ್ದರೆ ಎಷ್ಟೋ ಅನೇಕ ಜನರ ಪ್ರಾಣ ಹೋಗುತ್ತೆ ಅಂತ ಅವನು ಚಿಂತೆಯಲ್ಲಿ ಬಿದ್ದ. ಗಾಡಿ ಧೀರೆ ಧೀರೆ ಉಸಿ और बढ़ती चली आ रही थी. ಆ ಗಾಡಿ ಅವನ ಹತ್ತಿರನೇ ಬರಲು ಪ್ರಾರಂಭಿಸಿತು. ಅಚಾನಕ್ ಉಸ್ಕೋ ಏಕ್ ಉಪಾಯ ಸುझा. ಆಗ ಅವನಿಗೆ ಒಂದು ಉಪಾಯ ಹೊಳೆಯಿತು. उसने जल्दी से अपनी लाल कमीज उतरी और उसे एक डंडे से बांधकर रेलगाड़ी की तरफ जोर जोर से लहराने लगा. ಆಗ ಅವನು ಜಲ್ದಿ ಅಂದರೆ ಬೇಗ ಬೇಗ ಅವನ ರೆಡ್ ಶರ್ಟ್, ಲಾಲ್ ಕಮೀಜ್ ಅಂದರೆ ಅಂಗಿ ಅಂದರೆ ಶರ್ಟ್, ಅವನ ಕೆಂಪು ಶರ್ಟನ್ನು ತೆಗೆದು ಒಂದು ಕಟ್ಟಿಗೆಗೆ ಸುತ್ತಿ ಅದನ್ನು ಕಟ್ಟಿ ಆ ರೈಲ್ ಗಾಡಿಯ ಅಪೋಸಿಟ್ ಅಂದರೆ ಅದರ ವಿರುದ್ಧ ಜೋರಾಗಿ ಓಡಲು ಪ್ರಾರಂಭಿಸಿದ. ಆಗ ಆ ಲಾಲ್ ಕಮೀಜಲ್ಲಿ ಆ ಕಟ್ಟಿಗೆಗೇನು ಸುತ್ತಿದ್ನಲ್ಲ ಅದು ಒಂಥರ ರೆಡ್ ಫ್ಲ್ಯಾಗ್ ಥರ ಕಾಣ್ತಿತ್ತು, ಕೆಂಪು ಧ್ವಜ ಥರ. ಆಗ ಎಲ್ಲ ಯಾವುದೇ ಟ್ರೈನ್ ಆಗಲಿ ಕೆಂಪು ಧ್ವಜ ಕಂಡರೆ ಅದು ನಿಲ್ಲುತ್ತಿತ್ತು. ಅದಕ್ಕೆ ಅವನ ಕೆಂಪು ಅಂಗಿಯನ್ನು ತೆಗೆದು
ಜೋರಾಗಿ ಅದರ विरुद्ध होगलु प्रारंभिसिद। रेलगाड़ी के ड्राइवर ने उसे लाल कपड़ा लहराते हुए देख लिया। आ रेलगाड़िಯ ಡ್ರೈವರ್ ಅಂದರೆ ಚಾಲಕ ಅವನು ಆ ಕೆಂಪು ಬಟ್ಟೆಯನ್ನು ತರುವುದನ್ನು ನೋಡಿದ। उसे किसी अनजान खतरे का एहसास हो गया और ಗಾಡಿ रोक दी। ಅವನಿಗೆ ಯಾವುದೋ ಒಂದು ಅನ್ಜಾನ್ ಅಂದರೆ ಸಂಕಟ, ಅನ್ಜಾನ್ ಖತರೆ ಕಾ ಅಹಸಾಸ್ ಹೋ ಗಯಾ ಔರ್ ಗಾಡಿ ರೋಕ್ ದಿ। ಅವನಿಗೆ ಯಾವುದೇ ಸಂಕಟದ ಒಂದು ಚಿಂತೆಯಾಯಿತು, ಅದಕ್ಕೆ ಮತ್ತೆ ಆ ಗಾಡಿಯು ನಿಲ್ಲಿಸಿದ। अचानक गाड़ी रोकने से रेलगाड़ी के यात्री इधर उधर देखने लगे। ಸಡನ್ನಾಗಿ ಆ ಗಾಡಿ ನಿಲ್ಲುವುದನ್ನು ಕಂಡು ರೇಲ್ಗಾಡಿಯಲ್ಲಿದ್ದ ಪ್ಯಾಸೆಂಜರ್ಸ್ ಅಂದರೆ ಪ್ರಯಾಣಿಕರು ಅತ್ತ ಇತ್ತ ನೋಡಲು ಪ್ರಾರಂಭಿಸಿದರು। फिर जब उनको पता चला कि एक बच्चे की सूझबूझ से उनकी जान संकट में आने से बची है तो सभी उसे ಶಹಬಾಷಿ देने लगे। ಆಗ ಅವರಿಗೆ ತಿಳಿದಿದ್ದೇನೆಂದರೆ ಅವನ ಸಣ್ಣ ಹುಡುಗನ ಒಂದು ಚಿಂತೆಯಿಂದ ನಮ್ಮೆಲ್ಲರ ಜೀವ ಹೋಗುವುದರಿಂದ ಪಾರಾಯಿತು ಎಂದು ತಿಳಿದುಕೊಂಡು ಆ ರಾಜು ಎನ್ನುವ ಹುಡುಗನಿಗೆ ಶಬಾಷ್ ಹೇಳಲು ಶುರು ಮಾಡಿದರು। बाद में गणतंत्र दिवस के अवसर पर उस बच्चे को बहादुरी के लिए स्कूल में प्रधानाचार्य द्वारा पुरस्कार दिए गए। ಅದಾದ ಮೇಲೆ ಗಣತಂತ್ರ ಅಂದರೆ ಗಣರಾಜ್ಯ ಉತ್ಸವ ದಿನ ಆ ಸ್ಟೇಜಿನ ಮೇಲೆ ಕರೆದು ಆ ರಾಜು ಎನ್ನುವ ಹುಡುಗನಿಗೆ ಅವನ ಬಹದ್ದೂರಿ ಅಂದರೆ ಧೈರ್ಯ ಮೆಚ್ಚಿ ಸ್ಕೂಲಿನ ಪ್ರಧಾನ ಗುರುಗಳು ಅವನಿಗೆ ಪುರಸ್ಕಾರವನ್ನು ನೀಡುತ್ತಾರೆ। ಶಬ್ದಾರ್ಥ ಸಮಜ್ದಾರ್, ಸಯಾನ್, ಹೋಶಿಯಾರ್। ಸಮಜ್ದಾರ್ ಅಂದರೆ ಜ್ಞಾನಿ। ಪಟರಿ ರೈಲ್ವೆ ಮಾರ್ಗ, ಪಟರಿ ಅಂದರೆ ರೈಲು ಹೋಗುವ ಮಾರ್ಗ। ವ್ಯಕ್ತಿ आदमी मनुष्य। अचानक एकाएक अवसर मौका ಅಂದರೆ ಚಾನ್ಸ್। ಬಹದ್ದೂರ್ ಸಾಹಸಿ ಅಂದರೆ ಸಾಹಸದಿಂದ ಸಾಹಸ। ನಜರ್ ನಿಗ್ರಹ ದೃಷ್ಟಿ, ನಜರ್ ಅಂದರೆ ದೃಷ್ಟಿ। ಚಿಂತಾ ಸೋಚ್ ಫಿಕರ್, ಚಿಂತಾ ಅಂದರೆ ಚಿಂತೆ। ರುಕ್ನಾ ಟಹರ್ನಾ, ರುಕ್ನಾ ಅಂದರೂ ನಿಲ್ಲು, ಟಹರ್ನಾ ಅಂದರೂ ನಿಲ್ಲು। ಪುರಸ್ಕಾರ ಇನಾಮ್, ಪುರಸ್ಕಾರ ಅಂದರೆ ಬಹುಮಾನ। ಇಲ್ಲಿಗೆ ಮಕ್ಕಳೇ ಈ ಪಾಠದ ಪ್ರಶ್ನೆ ಉತ್ತರಗಳು ಮುಗಿಯುತ್ತವೆ। ಮುಂದಿನ ಪಾಠದ ವಿವರಣೆ ಜೊತೆಗೆ ಅಥವಾ ಪಾಠದ ಪ್ರಶ್ನೆ ಉತ್ತರಗಳ ಜೊತೆಗೆ ನಿಮಗೆ ಸಿಗ್ತೀನಿ। ಬಾಯ್ ಮಕ್ಕಳೇ।